ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೋಡ್ರಿ, ಇದು ಬಂದು ಕಾಡಲ್ಲಿ ಸಿಕ್ಕತ್ತೆ. ಬೆಂಡ್ಲು ಸೊಪ್ಪು ಅಂತಾರೆ, ಬಂಡ್ಲು ಸೊಪ್ಪು ಅಂತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಹೊಟ್ಟೆನಲ್ಲಿ ಬಂದಿರೋ ಸಮಸ್ಯೆಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಇದು ನಮ್ಮ ಯಜಮಾನ್ರು ಬಂದು ಅವ್ರಿಗೆ ಹೇಳಿ ತರಿಸ್ಕೊಟ್ಟವ್ರೆ, ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ಮಾಡಿದ್ದೆ, ಬಸ್ಸಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತೆ ಇವಾಗ ತರಿಸ್ಕೊಟ್ರು, ಮತ್ತೆ ಮಾಡ್ತಾಯಿದ್ದೀರಿ. ಇದು ಇವಾಗ ಈ ಥರ ಇದು ಬಂದು ಬಸ್ಸಾರು ಮಾಡ್ತಾಯಿದ್ದೀರಿ. ಈ ಥರ ಸಣ್ಣ ಸಣ್ಣಕ್ಕೆ ಈ ಥರ ಕಿತ್ತಾಕ್ಕೋಬೇಕು ಕೈಯಲ್ಲೇ ಇದನ್ನು, ಸೊಪ್ಪನ್ನ ಈ ಥರ ಸಣ್ಣ ಸಣ್ಣಗೆ ಕಿತ್ತಾಕ್ಕೊಂಡು ಮಾಡಬೇಕು. ಚೆನ್ನಾಗಿರುತ್ತೆ. ಬಂಡ್ಲು ಸೊಪ್ಪು ಅಂತಾರೆ, ಬೆಂಡ್ಲು ಸೊಪ್ಪು ಅಂತಾರೆ ಅಲ್ಲವಮ್ಮ. ಈ ಥರ ಕಟ್ ಮಾಡಬಹುದು. ಸೊಪ್ಪೆಲ್ಲನೂ ಈ ಥರ ತೊಳ್ಕೊಂಡಿದ್ದೀನಿ, ಒಂದೆರಡು ಸಾರಿ ತೊಳ್ಕೊಂಡಿದ್ದೀನಿ. ಈ ಕಡೆ ನೀರು ಬಂದು ಚೆನ್ನಾಗಿ ಬಿಸಿನೀರು ಕಾದೈತೆ. ಇವಾಗ ಈ ಸೊಪ್ಪು ಹಾಕ್ಕೋಬೇಕು. ಇದು ಬಂದು ಕಾಡಲ್ಲಿ ಸಿಗೋದು, ತುಂಬ ಒಳ್ಳೆಯದು. ಇದು ಬಂದು ಅವರೆಬೇಳೆ. ಇದು ತನಿಗ ಬೇಯಿಸ್ಕೋಬೇಕು, ಸೊಪ್ಪುನು ತನಿಗ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಸ್ವಲ್ಪ ಸಪ್ಪೆ ಬಗ್ಗಿಸ್ಬಿಟ್ಟು, ಅಂದರೆ ಸ್ವಲ್ಪ ಕಹಿ ಇರುತ್ತೆ, ಬಗ್ಗಿಸ್ಬಿಟ್ಟು ಆಮೇಲೆ ಹಾಕ್ಕೋಬೇಕು. ಇದು ಅವರೆಬೇಳೆ ಹಾಕ್ಕೋಬೇಕು. ಇವಾಗ ಇದರಲ್ಲಿ ಸ್ವಲ್ಪ ಬೇಯಿಸಿರೋಂಥ ಕಾಳು ಹಾಕ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಕಾಯಿ ತುರಿ ಮತ್ತು ಬೇಯಿಸಿರೋಂಥ ಕಾಳು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಹುಣಸೆಹಣ್ಣು ಇದಿಷ್ಟು ಹಾಕಿ ಇವಾಗ ಇದು ರುಬ್ಕೋಬೇಕು. ಇದು ಈ ಕಡೆ ಇದು ಇನ್ನೊಂದು 2 ನಿಮಿಷ ಬೆಂದೈತೆ. ಇದು ಬಸ್ಕೋಬೇಕು. ಅಷ್ಟರಲ್ಲಿ ಖಾರ ರುಬ್ಕೊಬಿಡೋಣ. ಸಾರು ಕೊಬ್ಬರೆಣ್ಣೆ ಹಾಕ್ಕೊತಾ ಇದ್ದೀರಿ. ಇದು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ. ನಮಗೆ ಎಷ್ಟು ತೆಳುಗ ಬೇಕಾ, ಮಂದಕ್ಕೆ ಬೇಕಾ, ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಸ್ವಲ್ಪ ಅಟ್ಕೋಬೇಕು. ಈ ಕಡೆ ಬಂದು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು 2 ಬೇಯಿಸಿಟ್ಕೊಂಡಿದ್ದೀನಿ. ಆರಬೇಕು. ಇರುತ್ತೆ ಅಂದ್ಬಿಟ್ಟು ಹಿಂಗೆ ಹಿಂಡ್ಕೋಬೇಕು.
ಸೊಪ್ಪನ್ನು ಬಂದು ಇದರಲ್ಲಿ ಹಾಕಬೇಕು. ಇನ್ನು ಬೇಯಬೇಕು ಸ್ವಲ್ಪ. ಇದಕ್ಕೆ ಇನ್ನು ಬೆಳ್ಳುಳ್ಳಿ ಹಾಕಬೇಕು, ಕೊಬ್ಬರಿ ಹಾಕ್ಕೋಬೇಕು. ಇವಾಗಿದು ಬೇಳೆ ಮುಕ್ಕಾಲು ಬೇಗ ಬೆಂದೈತೆ. ಇದು ಬೇಯಿಸಿ ಸಪ್ಪೆ ಬಗ್ಸಿರೋಂಥ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಕ್ಕೋಬೇಕು. ಇದರಲ್ಲಿ ಬಂದು ಎಲ್ಲ ಹಾಕ್ಬಿಟ್ಟೆ ಮರ್ತುಬಿಟ್ಟು, ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಸೊಪ್ಪು ಬೇಯಿಸಿ ಸಪ್ಪೆ ಬಗ್ಸಿಟ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಬೇಳೆ ಬೇಯಬೇಕು. ಬೆಂದಮೇಲೆ ಇದರಲ್ಲಿ ತೆಗೆದು ಈರುಳ್ಳಿ ಬಂದು ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಬೇಯಿಸಿ ಬಗ್ಸ್ಕೊಂಡಿರೋಂಥ ಸೊಪ್ಪು ಹಾಕ್ಕೊತೀನಿ. ಇಲ್ಲಿ ಸಾರನ್ನು ಕುದೀತಾ ಐತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಕಡೆ ಸಾರು ರೆಡಿ ಆಗೈತೆ. ಬೇಡ ಬೇಡ ಕಾಯಿಲ್ಲ. ಒಂದೆರಡು ನಿಮಿಷ ಬಂದು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಹಿಂಗೆ ಬಿಟ್ಬಿಡೋಣ. ಸಾರು ಬಂದು ಟೇಸ್ಟ್ ಮಾಡೋಣ. ಉಪ್ಪು ಸಾಲದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಬಂದು ಬಿಸಿ ಬಿಸಿ ರೈಸು, ಇವಾಗ ಬಸ್ಸಾರು, ರೈಸು, ಇದು ಸೊಪ್ಪಿನ ಪಲ್ಯ. ಇವತ್ತು ಲಂಚು ಇದು ಮಧ್ಯಾಹ್ನದ್ದು. ಎಲ್ಲರೂ ಇದೇ ಥರ ಟ್ರೈ ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.